ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, 2026ರ ವಾರ್ಷಿಕ ಪರೀಕ್ಷೆಯ ಅತಿ ಮಹತ್ವದ 1 ಮತ್ತು 2 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳನ್ನು ಅದು ಈ ಒಂದು ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಪಾಸಿಂಗ್ ಪ್ಯಾಕೇಜನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋವನ್ನು ವಿದ್ಯಾರ್ಥಿಗಳು ಭಾಳ ಗಮನವಿಟ್ಟು ಕೇಳಿ. ಯಾರೆಲ್ಲ ಭೂಗೋಳಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಿದ್ದೀರಿ, ನಿಮಗೆ ಇನ್ನು ಏನಪ್ಪ ಅಂತಂದರೆ ಇನ್ನು ಮುಂಬರುವ ಒಂದು ಎನ್ಯುವಲ್ ಎಕ್ಸಾಮ್ನಲ್ಲಿ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂಥ ಎನ್ಯುವಲ್ ಪ್ರಶ್ನೆಯಲ್ಲಿ ಬರುವಂಥ ಮತ್ತು ಮಾಡೆಲ್ ಕ್ವಶನ್ ಪೇಪರ್ 3 ಒಳಗೊಂಡಿರುವಂಥ ಒಂದು ಇಂಪಾರ್ಟೆಂಟ್ ನೋಟ್ಸನ್ನು ಇದಾಗಿದೆ. ಇದರ ಒಂದು ವಿಡಿಯೋ ನಿಮಗೆ ಬಹಳ ಮಹತ್ವತೆಯನ್ನು ಕೊಡ್ತದೆ. ಅದರ ಜೊತೆಗೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಿರ್ತೀರಿ, ಪಾಸಿಂಗ್ ಕೊಡ್ರಿ ಸರ್, ಮತ್ತು ಸ್ಕೋರಿಂಗ್ಗಳು, ಅವೆಲ್ಲವನ್ನು ಈ ಮಾಹಿತಿನ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಫಿಕ್ಸ್ಡ್ ಮತ್ತು ಇಂಪಾರ್ಟೆಂಟ್ 1 ಮತ್ತು 2 ಅಂಕ 5 ಅಂಕದ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಮೆಂಟಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ ಮತ್ತು ಒಂದು ವಿಡಿಯೋಗೆ ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ. ಅಥವಾ ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. 1ನೇ ಅಧ್ಯಾಯ ನಿಮಗೆ ಮಾನವ ಭೂಗೋಳಶಾಸ್ತ್ರವನ್ನು ನೋಡ್ತಾ ಇದ್ದೀರಿ. ಒಟ್ಟು 5 ಅಂಕಗಳು ನಿಮಗೆ ಈ ಪಾಠದ ಮೇಲೆ ಇದ್ದಾವೆ. 1 ಅಂಕದ 3 ಪ್ರಶ್ನೆಗಳು ಮತ್ತು 2 ಅಂಕದ 1 ಪ್ರಶ್ನೆ, ಒಟ್ಟು 5 ಅಂಕಗಳು. ಸೊ ಒಂದೊಂದಾಗಿ ಪ್ರಶ್ನೆಗಳನ್ನು ಮತ್ತು ಅಂಕಗಳನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಯಾವೆಲ್ಲ ಪ್ರಶ್ನೆಗಳು ಮಾದರಿ ಪ್ರಶ್ನೆ 1, 2, 3ರಲ್ಲಿ ಬಂದಿವೆ ಅನ್ನೋದನ್ನು ಹೇಳ್ತೀನಿ. ಭೂಮಿಯ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳು ಅಂತಂದರೆ ಅದು ಸಂಸ್ಕೃತಿ ಮತ್ತು ಸಮಾಜ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿದೆ. ಒರಿಜಿನ್ ಆಫ್ ಸ್ಪೀಸಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್, ಇತಿಹಾಸದಲ್ಲಿ ನೀವು ಓದಿರ್ತೀರಿ. ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಫ್ರೀಡ್ರಿಚ್ ರ್ಯಾಟ್ಜೆಲ್ ಅಂತ ಹೇಳ್ತೀವಿ. ಮಾದರಿ ಕ್ವಶನ್ ಪೇಪರ್ 3ರಲ್ಲಿ ಬಂದಿದೆ. ಇನ್ನು 4ನೇ ಪ್ರಶ್ನೆ ನೀವು ಗಮನಿಸ್ತೀರಿ, ಮಾನವ ಭೂಗೋಳಶಾಸ್ತ್ರ ಪಿತಾಮಹ ಅಂತಂದರೆ ಅದು ಫ್ರೀಡ್ರಿಚ್ ರ್ಯಾಟಿಲೇಜ್ ಅಂತ ಹೇಳ್ತೀವಿ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇದೆ. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋದಾಗ 1 ಅಂಕಕ್ಕೆ ಪರಿಸರ ಪ್ರಭುತ್ವವಾದವನ್ನು ಜರ್ಮನ್ ಪಂಥದವರು ಪ್ರತಿಪಾದಿಸಿದವರು, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಬಂದಿದೆ. ಚಾರ್ಲ್ಸ್ ಡಾರ್ವಿನ್ 1859ರಲ್ಲಿ ಒರಿಜಿನ್ ಆಫ್ ಸ್ಪೀಸಸ್ ಪುಸ್ತಕವನ್ನು ಪ್ರಕಟಿಸಿದವರು, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇದೆ. ಇನ್ನು ಫ್ರೀಡ್ರಿಚ್ ರ್ಯಾಟ್ಲೇಜ್ 1882ರಲ್ಲಿ ಆಂಥ್ರೋಪ್ ಮತ್ತು ಜಿಯೋಗ್ರಫಿ ಅನ್ನೋ ಪುಸ್ತಕವನ್ನು ಬರೆದರು. ಇನ್ನು ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆ ಪರಿಸಿದವರು ಗ್ರಿಫಿತ್ ಟೈಲರ್ ಅಂತ ಹೇಳ್ತೀವಿ. ಇದು ಎಲ್ಲ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳಿದ್ದಾವೆ. ಇನ್ನು 1 ಅಂಕಕ್ಕೆ ಅಂದರೆ 1 ವಾಕ್ಯದಲ್ಲಿ ಉತ್ತರಿಸಿ. ಆಂಥ್ರೋಪೋ ಜಿಯೋಗ್ರಫಿ ಪುಸ್ತಕ ಬರೆದವರು ಫ್ರೀಡ್ರಿಚ್ ರ್ಯಾಟ್ಲೇಜ್ ಅಂತ ಹೇಳ್ತೀವಿ. ಆಂಥ್ರೋಪೋ ಪದದ ಅರ್ಥ ಅಂತಂದರೆ ಮಾನವ ಅಂತ ಅರ್ಥ. ನವೀಕರಿಸಿದ ಪರಿಸರ ಪ್ರಭುತ್ವ ಎಂದರೇನು, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಬಂದಿದೆ. 2 ಅಂಕದ ಅಥವಾ 1 ಅಂಕದ ಪ್ರಶ್ನೆ ಇಲ್ಲಿ ನಿಮಗಿದೆ. ಪರಿಸರ ಪ್ರಭುತ್ವ ಮತ್ತು ಸಾಧ್ಯತಾವಾದಗಳನ್ನು ಸಮನ್ವಯಗೊಳಿಸಿ ಸಮಾನಾಂತರವಾದವೇ ನವೀಕರಿಸಿದ ಪರಿಸರ ಎನ್ನುವರು, ಅದು ಆಸ್ಟ್ರೇಲಿಯಾದ ಭೂಗೋಳಶಾಸ್ತ್ರಜ್ಞ ಗ್ರಿಫಿತ್ ಟೈಲರ್ ಪ್ರತಿಪಾದಿಸಿದರು ಅಂತ ಹೇಳ್ತಾರೆ. ಇನ್ನು ಮಾನವ ಭೂಗೋಳಶಾಸ್ತ್ರ ಯಾವುದಾದ್ರೂ ಒಂದು ವಾಕ್ಯವನ್ನು ಬರೆಯಿರಿ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದಿದೆ. ಇಲ್ಲಿ ನೋಡಿರಿ, ಫ್ರೀಡ್ರಿಚ್ ರ್ಯಾಟ್ಲೇಜ್ ಮಾನವ ಪರಿಸರ ಮೇಲೆ ಪ್ರಭಾವ ಕುರಿತು ಅಧ್ಯಯನವನ್ನು ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಇನ್ನು 2 ಅಂಕದ ಪ್ರಶ್ನೆ ನಿಮಗೆ ಇಲ್ಲಿ 1 ಅಂತ ಕೇಳಿದೆ ನಾನು. ಮಾನವ ಮತ್ತು ಪರಿಸರ ಸಂಬಂಧ ಚಿಂತನಾ ಪಂಥಗಳನ್ನು ಹೆಸರಿಸಿ. ಜರ್ಮನ್ ಪಂಥ ಪರಿಸರ ಪ್ರಭುತ್ವ, ಮಾನವನ ಎಲ್ಲ ಚಟುವಟಿಕೆಯು ಪರಿಸರದಿಂದ ರೂಪುಗೊಂಡಿದೆ ಹಾಗೂ ಅವರಿಂದ ಪ್ರಭಾವಿತಗೊಂಡಿದೆ. ಫ್ರೆಂಚ್ ಪಂಥ ಪರಿಸರವು ಮಾನವನ ಮೇಲೆ ಪ್ರಭಾವ ಬೀರುವುದಾದರೂ ಮಾನವ ಸಹ ಪರಿಸರದ ಮೇಲೆ ಪ್ರಭಾವ ಬೀರುವನು. ಇನ್ನು ನಿಂತು ಹೊರಡುವ ಪರಿಸರವಾದ, ನವೀಕರಿಸಿದ ಪರಿಸರವಾದ, ಈ 2 ವಾದವನ್ನು ಸಮನ್ವಯಗೊಳಿಸಿ ಸಮಾಂತರವಾದವನ್ನು ನವೀಕರಿಸುವುದಂತ ಹೇಳ್ತೀವಿ ನಾವು. ಸೊ ಈ ರೀತಿ ನೀವು ಉತ್ತರವನ್ನು ಬರಿತಾ ಹೋಗಿ. ಇನ್ನು ಪರಿಸರವಾದ ಪ್ರಭುತ್ವ ಎಂದರೇನು, ಸಾಧ್ಯತಾವಾದರಿಂದ ಎಂದರೇನು, ಈ 2 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಇಲ್ಲಿ ಸಿಗ್ತದೆ. ಇಲ್ಲಿ ವ್ಯತ್ಯಾಸವನ್ನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ನೋಡ್ತೀರಿ. ಪರಿಸರ ಪ್ರಭುತ್ವ ಮತ್ತು ಸಾಧ್ಯತಾ ನಡುವಿನ ವ್ಯತ್ಯಾಸವನ್ನು ಬರೀರಿ. ಪರಿಸರ ಪ್ರಭುತ್ವ ಸಾಧ್ಯತಾವಾದ, ಮಾನವನ ಎಲ್ಲ ಚಟುವಟಿಕೆಗಳು ಪರಿಸರದಿಂದ ರೂಪುಗೊಂಡಿವೆ. ಪರಿಸರವು ಮಾನವ ಮೇಲೆ ಪ್ರಭಾವ ಬೀರುವುದು ನೋಡಿ, ಹಾಗೂ ಇದು ಪರಿಸರದ ನೇರ ಸಂಬಂಧ ಹೊಂದಿರುತ್ತದೆ. ಇದು ಮಾನವನ ಕೇವಲ ಅವಶ್ಯಕತೆಗಳನ್ನು ಒದಗಿಸುತ್ತದೆ. ಇದು ಪರಿಸರ ಶಿಶು ಹಾಗೂ ಅದರ ಪ್ರಭಾವ ನಿರ್ಮಿತವಾಗಿದೆ. ಇದು ಸಂಪೂರ್ಣ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದು ಹಲವಾರು ಅವಕಾಶಗಳನ್ನು ನೀಡಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೋದು. ಇನ್ನು ನವೀಕರಿಸದ ಪರಿಸರ ಪ್ರಭುತ್ವ ಮತ್ತು ಸಾಧ್ಯತೆಗಳನ್ನು ನವೀಕರಿಸಿಗೊಳಿಸಿ ಸಮಾಂತರವಾದ ನವೀಕರ ಪರಿಸರವೆಂದಿರುತ್ತವೆ. ಇದನ್ನು ಆಸ್ಟ್ರೇಲಿಯಾ ಭೂಗೋಳಶಾಸ್ತ್ರಜ್ಞ ಗ್ರಿಫಿತ್ ಟೈಲರ್ ಪ್ರಚೋದಿಸಿದರು. ನೋಡಿರಿ, ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬಂದಿವೆ ಅಂತ ನೋಡ್ತಾ ಹೋದಾಗ ಇಲ್ಲಿ ರಾಜಕೀಯ ಭೂಗೋಳಶಾಸ್ತ್ರ ಪ್ರಮುಖ ಮೂಲಾಂಶಗಳು ರಾಜ್ಯ, ರಾಷ್ಟ್ರ, ಸ್ಥಾನ, ಗಡಿ ರೇಖೆಗಳು, ಉಗಮ, ರಾಜಕೀಯ ನಿರ್ಧಾರದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಇಲ್ಲಿ ಬೀರ್ತದೆ. ಇನ್ನು ವಸತಿ ಭೂಗೋಳಶಾಸ್ತ್ರ ಪ್ರಮುಖ ಮೂಲಾಂಶಗಳೆಂದರೆ ವಸತಿ, ಸ್ಥಾನ, ಹಂಚಿಕೆ, ಸ್ವರೂಪ, ಕಾರ್ಯ, ಸಂಘಟನೆ ಮುಂತಾದ ವಸತಿಗಳನ್ನು ಇಲ್ಲಿ ನೋಡ್ಕೊತಾ ಹೋಗ್ತೀರಿ. ಇಲ್ಲಿ 5 ಅಂಕದ ಪ್ರಶ್ನೆ ನಿಮಗೆ ಈ ಅಧ್ಯಾಯದ ಮೇಲೆ ಇರೋದಿಲ್ಲ.
ಇನ್ನು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಪಂಚದ ಜನಸಂಖ್ಯೆ, ಇಲ್ಲಿ ಒಟ್ಟು ನಿಮಗೆ 10 ಅಂಕಗಳು ಈ ಅಧ್ಯಾಯದ ಮೇಲೆ ಬರ್ತವೆ. 1 ಅಂಕದ 3 ಪ್ರಶ್ನೆ ಇದ್ದಾವೆ, 2 ಅಂಕದ 1 ಪ್ರಶ್ನೆ ಮತ್ತು 5 ಅಂಕದ 1 ಪ್ರಶ್ನೆ, ಒಟ್ಟು 10 ಅಂಕಗಳು ನಿಮಗೆ ಇರ್ತವೆ. 2012ರ ವಿಶ್ವಸಂಸ್ಥೆ ಜನಸಂಖ್ಯೆ ಅಂಕಿಅಂಶ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆ ಅಂತಂದರೆ 7 ಬಿಲಿಯನ್. 2012ರ ವಿಶ್ವ ಜನಸಂಖ್ಯಾ ಅಂಶ ಪ್ರಕಾರ ಪ್ರಪಂಚದ ಜನರ ಪ್ರಮಾಣ 19.14. ಇನ್ನು ಪ್ರಪಂಚದ ಜನಸಂಖ್ಯಾ ಹಂಚಿಕೆ ಸಮಸ್ಯೆ ಕೆಳಗಿನ ಹೇಳಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿದೆ ನೋಡಿ. ಜಾರ್ಜ್ ಬಿ ಕ್ರಿಯೇಸರ್ ಪ್ರಕಾರ ಏಷ್ಯಾ ಖಂಡದ ಬಹುಭಾಗ ಕಡೆಗೆ ಜನಸಂಖ್ಯೆಯಿಂದ ಕೂಡಿದ್ದು ಕೆಲವೊಂದು ಪ್ರದೇಶಗಳು ಮಾತ್ರ ಅಧಿಕ ಜನಸಂಖ್ಯೆಯನ್ನು ಹೊಂದಿವೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯು 2/3ರಷ್ಟು ಜನಸಂಖ್ಯೆ ಕೇವಲ 7% ಭೂಭಾಗ ಕಂಡಿದೆ. ಪ್ರಪಂಚದ 2 ಮತ್ತು 3ರಷ್ಟು ಜನಸಂಖ್ಯೆ ಸಮುದ್ರ ದಡದಿಂದ 500 ಕಿಲೋಮೀಟರ್ ಒಳಗೆ ಪ್ರದೇಶವನ್ನು ಕಂಡುಬರುತ್ತದೆ. ಮೇಲೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದರೆ 1, 2, 3 ಸರಿಯಾಗಿವೆ. ಇನ್ನು ಇಲ್ಲೊಂದು ಹೇಳಿಕೆ ಇದೆ ನೋಡಿ, ಮಾದರಿ ಪ್ರಶ್ನೆ 1ರಲ್ಲಿ ಬಂದಿದೆ. ಹೇಳಿಕೆ ಪ್ರಪಂಚದೆಲ್ಲ ಏಷ್ಯಾ ಖಂಡ ಅತಿ ಜನಸಂಖ್ಯೆ ಹೊಂದಿದೆ. ಪ್ರಪಂಚ ಅತ್ಯಂತ ಹೆಸರು ಜನಭರಿತ ರಾಷ್ಟ್ರ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮುಂತಾದ ಏಷ್ಯಾ ಖಂಡದಲ್ಲಿ ನೆಲೆಸಿವೆ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ. AR ಸರಿಯಾದ ವಿವರಣೆಯಾಗಿದೆ. ಪ್ರಪಂಚದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವುದು ಆಸ್ಟ್ರೇಲಿಯಾ. 2012 ವಿಶ್ವಸಂಸ್ಥೆ ಜನಸಂಖ್ಯೆ ಪ್ರಕಾರ ಪ್ರಪಂಚ ಸರಾಸರಿ ಲಿಂಗಾನುಪಾತ 984. ಬಿಟ್ಟೆಲ್ಲ ನಿಮಗೆ ಹೊಂದಿಸುವರೆಯನ್ನು ಕೊಡ್ತಾರೆ. ದೇಶಗಳು ಮತ್ತು ಪ್ರಮಾಣ ಇಲ್ಲಿ ನೋಡಿ, ನೈಜರ್, ಜಪಾನ್, ಲಿಯೋನಾ, ಜಾರ್ಜಿಯಾ ಅಂಥೇಳಿ. ಸೊ ಇಲ್ಲಿ ಉತ್ತರವನ್ನು ನೋಡ್ತೀರಿ, ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇವೆ. ಇನ್ನು ಇಲ್ಲೊಂದು ಹೇಳಿಕೆಗಳು ಬರ್ತವೆ. ಜೊತೆಗೆ ಪ್ರಪಂಚದ ಅತಿ ಜನಸಂಖ್ಯಾ ಪ್ರದೇಶ ಅಂತಂದರೆ ಏಷ್ಯಾ ಖಂಡದ ದಕ್ಷಿಣ ಭಾಗ. ಇಲ್ಲಿ ಹೇಳಿಕೆಗಳು ಭೂಗೋಳಶಾಸ್ತ್ರದಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಮೇಲಿಕೆ ಹೇಳಿಕೆ ಯಾವ ಸರಿ ಅಂತಂದರೆ 2, 3, 1, 2, 3 ಅಂತ ಹೇಳ್ತಾರೆ. 3 ಆಯ್ಕೆಗಳಿದ್ದಾವೆ, ಗಮನಿಸ್ತಾ ಹೋಗಿ. ಇನ್ನು ಜನಸಂಖ್ಯೆ ಸಂಬಂಧಿಸಿದಂತೆ ಪಟ್ಟಿಯನ್ನು ನೋಡಿ, 1 ಪಟ್ಟಿ ಮತ್ತು 2 ಪಟ್ಟಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಉತ್ತರ ಬಿ ಇದೆ ನೋಡಿ. ಎ ಎನ್ನುವುದು 1 ಸ್ಥಿರ ಜನಸಂಖ್ಯಾ ಹಂತ, ಬಿ ಎನ್ನುವುದು 3 ಜನಸಂಖ್ಯೆಯ ವೃದ್ಧಿ ಆರಂಭ ಹಂತ, ಜೊತೆಗೆ 3ನೇ ಹಂತ 2 ವಿಸ್ತಾರಗೊಂಡಿರುವ ಅಂತಿಮ ಹಂತ, ಇನ್ನು ಕೊನೆಯದೇ 4 ಅಂತ ಹೇಳ್ತೀವಿ, ಕಡಿಮೆ ಸ್ಥಿರ ಹಂತ ಅಂತ ಹೇಳ್ತೀವಿ. ಇನ್ನು 2012ರ ವಿಶ್ವಸಂಸ್ಥೆ ಜನಗಣತಿ ಪ್ರಕಾರ ನಗರ ಅಂದರೆ 50% ನಗರ ಜನಸಂಖ್ಯೆ ಅಂತ ಹೇಳ್ತೀವಿ. ಮಾನವ ಅಭಿವೃದ್ಧಿ ಪ್ರಕರಣ ಪರಿಚಯಿಸಿದವರು ಮೈಬೂಬ್ ಉಲ್ ಹಕ್ ಅಂತ ಹೇಳ್ತಾರೆ. ಇಲ್ಲಿ ಬಿಟ್ಟ ಸ್ಥಳಗಳಿದ್ದಾವೆ, ನೋಡ್ಕೊತ ಹೋಗಿ. ಈ ಬಿಟ್ಟ ಸ್ಥಳಗಳಲ್ಲಿ ನಿಮಗೆ ಪ್ರಪಂಚದ ಏಷ್ಯಾ ಖಂಡದ ಅಧಿಕ ಜನಸಂಖ್ಯೆ ಬೆಳವಣಿಗೆ ಹೊಂದಿರುವಂತೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೊಟ್ಟಿದ್ದಾರೆ. 2011 ವರದಿ ಪ್ರಕಾರ ವಿಶ್ವ ಸರಾಸರಿ ಜನಸಾಂದ್ರತೆ 19. 2011 ವರದಿ ಪ್ರಕಾರ ಪ್ರಪಂಚದ ಸರಾಸರಿ ಮಾನವ 8.37 3ರಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ಜನಸಂಖ್ಯೆ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗ್ತದೆ. ಇನ್ನು ಜನಸಂಖ್ಯೆ ಭೂಗೋಳಶಾಸ್ತ್ರ ಸಂಸ್ಥಾಪಕ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ, GT ತ್ರಿವಾರ್ತ ಅಂತ ಹೇಳ್ತೀವಿ. ಜನಸಂಖ್ಯಾ ಭೂಗೋಳ ಗ್ರಂಥವನ್ನು ರಚಿಸಿದವರು GT ತ್ರಿವಾರ್ತ. ಮಾದರಿ ಪ್ರಶ್ನೆ 2ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಮರಳಿ ನಿಮಗೆ ಬಂದಿರುವುದುಂಟು. ಇನ್ನು ನಿಮಗೆ ಇಲ್ಲಿ ಲಿಂಗಾನುಪಾತ ಎಂದರೆ ಸ್ತ್ರೀ ಪುರುಷರ ಜನಸಂಖ್ಯಾ ಅನುಪಾತವನ್ನು ಲಿಂಗಾನುಪಾತ ಅಂತ ಕರಿತೀವಿ. ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಹೊಂದಿರುವ ರಾಷ್ಟ್ರ ಲಾಟ್ವಿಯಾ. ಇನ್ನು ನಿಮಗೆ ಇಲ್ಲಿ ಇಂಪಾರ್ಟೆಂಟ್, ನಾನು ಏನು ಮಾಡಲ್ ಕ್ವಶನ್ ಬಂದು ಅವ್ನು ಮೆನ್ಷನ್ ಮಾಡಿಲ್ಲ, ಅವು ಭಾಳ ಇಂಪಾರ್ಟೆಂಟ್ ನಿಮಗೆ. ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಅಂತಂದರೆ 68.9 ವರ್ಷಗಳು. ಇನ್ನು 2 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಸಂಬಂಧಪಟ್ಟಂತೆ ನೀವೆಲ್ಲ ಗಮನಿಸ್ತಾ ಹೋಗ್ತೀರಿ. ಇಲ್ಲಿ ಶೀಘ್ರ ಜನಸಂಖ್ಯೆ ಬೆಳವಣಿಗೆ ಕಾರಣಗಳನ್ನು ಪಟ್ಟಿ ಮಾಡಿ. ಅಧಿಕ ಜನನ ಪ್ರಮಾಣ, ಕಡಿಮೆ ಮರಣ ಪ್ರಮಾಣ, 2 ಪಾಯಿಂಟ್ಗಳನ್ನು ಹಾಕಿ ವಿವರಣೆಯನ್ನು ಕೊಡಬೇಕಾಗ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ವಲಸೆಗೆ ಕಾರಣ ಏನು ಅಂತಂದರೆ ತಳ್ಳಲ್ಪಡುವ ಅಂಶಗಳು, ಸೆಳೆಯಲ್ಪಡುವ ಅಂಶಗಳು 2 ಏನಪ್ಪ ಅಂತಂದ್ರೆ ವಲಸೆಗೆ ಕಾರಣವಾಗ್ತವೆ. ಇನ್ನು ವಲಸೆಯ ಪ್ರಕಾರಗಳು ಆಂತರಿಕ ವಲಸೆ, ಅಂತಾರಾಷ್ಟ್ರೀಯ ವಲಸೆ ಇರ್ತವೆ. ಜೊತೆಗೆ ವೃದ್ಧಾಪ್ಯ ಜನಸಂಖ್ಯೆ ಅಂದರೆ ಏನು, ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚುತ್ತಿರುವ ವೃದ್ಧರ ಜನಸಂಖ್ಯೆ ಪ್ರಮಾಣ ದೇಶದಲ್ಲಿ ಅದಕ್ಕೆ ಕಡಿಮೆಗೊಂಡು ಬರುತ್ತದೆ. ಇದನ್ನು ನಾವು ಉತ್ತರವನ್ನು ಬರೀಬೇಕು. ಇಲ್ಲಿ 5 ಅಂಕದ 1 ಪ್ರಶ್ನೆ ಬರುವುದರಿಂದ ನಾನಿಲ್ಲಿ ಜನಸಂಖ್ಯೆ ಬೆಳವಣಿಗೆ ಘಟಕ ವಿವರಿಸಿ ಮತ್ತು ಜನಸಂಖ್ಯಾ ಆವರ್ತ ಎಂದರೇನು 2 ಮತ್ತು ಮಾನವ ಅಭಿವೃದ್ಧಿ ಕುರಿತು ನೀವು ಬರೀಬೇಕಾಗ್ತದೆ. ಇನ್ನು ಮಾನವ ಆರ್ಥಿಕ ಚಟುವಟಿಕೆಗಳು ನೀವೆಲ್ಲ ಗಮನಿಸ್ತಾ ಹೋಗ್ತೀರಿ. ಇಲ್ಲಿ 1 ಅಂಕದ 3 ಪ್ರಶ್ನೆಗಳು ಬರ್ತವೆ, ಆದರೆ 2 ಅಂಕದ 1, ಟೋಟಲ್ 5 ಅಂಕ. ಎಷ್ಟ್ರಿ? ಟೋಟಲ್ 5 ಅಂಕ ಇಲ್ಲಿ ಬರ್ತದೆ. ಇನ್ನು ಇಲ್ಲಿ ನೋಡಿರಿ ಪ್ರಶ್ನೆ ಹೆಂಗಿದೆ ಅಂತಂದರೆ ಮಾದರಿ ಪ್ರಶ್ನೆ 2ರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂದರೆ ಆಯ್ಕೆ ಸಿ ಇದೆ ನೋಡಿ, ತೃತೀಯ ಉದ್ಯೋಗಿ ಅಂದರೆ ಅಂಚೆ, ಇದು ಬಂದಿದೆ. ಪಟ್ಟಿ 1 ಪಟ್ಟಿ 2ರಲ್ಲಿ ಕೊಟ್ಟಿರೋ ಸಂಕೇತ ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಾದರಿ ಪ್ರಶ್ನೆ 1ರಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ ಉತ್ತರ ನೋಡಿ, ಬುಡಕಟ್ಟುಗಳು ಮತ್ತು ಪ್ರದೇಶಗಳು, ಇದು ಪೂರ್ವ ಸಿದ್ಧತೆಯಲ್ಲೂ ಬಂದು ಹೋಗಿದೆ. ಇನ್ನು ಆಯ್ಕೆ ಬಿ ಇದೆ ನೋಡಿ, ಎ ಅನ್ನೋದು 3 ಆಗ್ತದೆ. ಮಸಾಯಿ ಅಂದರೆ ಪೂರ್ವ ಆಫ್ರಿಕಾ, ಮೆಡೋಯಿಯನ್ ಅಂತಂದರೆ ಸಹರಾ ಮರುಭೂಮಿ, ಸಿ ಅನ್ನೋದು 2 ಕಿರ್ಗಿಸ್ ಅನ್ನೋದು ಮಧ್ಯ ಏಷ್ಯಾ, ಡಿ ಅನ್ನೋದು ಫುಲಾನಿ ನೈಜೀರಿಯಾ ಅಂತ ಹೇಳಿ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ
1, 2, 3 ಸರಿಯಾಗಿವೆ. 1, 2, 3. ಬೇಟೆಗಾರರು ಬುಡಕಟ್ಟು ಜನ ಉಡುಪು ಮತ್ತು ವಸತಿಯನ್ನು ಪೂರೈಸುತ್ತದೆ. ಅತಿಯಾದ ಬೇಟೆಗಾರರಿಂದ ಜೀವಿಗಳ ಸಂತತಿ ನಿರ್ಮೂಲನೆ ಆಗುತ್ತದೆ. ಸಮತೋಷ್ಣೀಯ ಮಂಡಲದಲ್ಲಿ ಒಂದೇ ಜಾತಿಯ ಮರಗಳು ಕಂಡುಬರುತ್ತವೆ. ಹೌದಾ? ಇನ್ನು ಪಟ್ಟಿ 1 ಮತ್ತು ಪಟ್ಟಿ 2 ನಿಮ್ಗೆ ಕನ್ಫ್ಯೂಸ್ ಮಾಡವೆ. ಈ ಪಟ್ಟಿ 1 ಮತ್ತು ಪಟ್ಟಿ 2 ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಕೇಳಿದ್ದಾರೆ. ಪ್ರದೇಶಗಳು ಮತ್ತು ಹುಲ್ಲುಗಾವಲಿದೆ ನೋಡಿ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಆಸ್ಟ್ರೇಲಿಯಾ. ಆಯ್ಕೆ ಬಿ ಅನ್ನು ಗಮನಿಸ್ತಾ ಹೋದಾಗ B3 ಏನಾಗಿದೆ? ಎ ಪೆರ್ರಿ. ಉತ್ತರ ಅಮೆರಿಕ ಏನಿದೆ? ಪೆರ್ರಿ. ಇನ್ನು ದಕ್ಷಿಣ ಅಮೆರಿಕ ಪಂಪಾಸ್, ಏಷ್ಯಾ ಸೆಪ್ಪಿ, ಆಸ್ಟ್ರೇಲಿಯಾ ಎನ್ನುವುದು ಡೌನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪಟ್ಟಿಗಳು ಮತ್ತು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ವ್ಯಕ್ತಿಗಳು ಉದಾಹರಣೆಗಳು ಅಂತ ಕೇಳ್ತಾರೆ. ಪ್ರಾಥಮಿಕ ಆರ್ಥಿಕ ಉದ್ಯೋಗ ಅಂತಂದರೆ ಅದು ವ್ಯವಸಾಯ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿದೆ. ಇನ್ನು ದ್ವಿತೀಯ ಆರ್ಥಿಕ ಉದ್ಯೋಗ ಅಂತಂದರೆ ಕೈಗಾರಿಕೆ, ತೃತೀಯ ಅಂತಂದರೆ ನಿಮಗೆ ಮಾರುಕಟ್ಟೆ, ಚತುರ್ಥೀಯ ಅಂತಂದರೆ ಕ್ರೀಡೆ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ. ಇನ್ನು ಹೊಂದಿಸಿ ಬರೆಯ ನಿಮಗೆ ಕೊಟ್ಟಂತೆ ಮಾದರಿ ಪ್ರಶ್ನೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿದ್ದಾರೆ. ಅಮೆಜಾನ್ ಎನ್ನುವುದು ರೆಡ್ ಇಂಡಿಯನರು, ಮಲೇಷ್ಯಾ ಸೆವಾಂಗ್, ಕಲಹರಿ ಮರುಭೂಮಿ ಬುಷ್ಮನ್, ತಂಡ್ರಾ ಪ್ರದೇಶ ಎಸ್ಕಿಮೋ, ತೃತೀಯ ಉದ್ಯೋಗಿ ಸಾರಿಗೆ ಮತ್ತು ಸಂಪರ್ಕ ಅಂತೇಳಿ. ಇನ್ನು ವಾಣಿಜ್ಯಮಯ ಪ್ರಾಣಿಗಳು ಯಾವ ವಿವಿಧ ಹುಲ್ಲು ಸೂಕ್ತವಾಗಿದೆ? ಅಲ್ಪಾಸ್ ಬಗೆಯ ಹುಲ್ಲು ಅಂತ ಹೇಳ್ತಾರೆ. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೆ ಪ್ರಾಕೃತಿಕ ಉತ್ಪಾದಕ ಸಸ್ಯಗಳು, ಉಪಯೋಗ ಹಾಗೂ ಮೌಲ್ಯವುಳ್ಳಂತಹ ಒಂದು ವಸ್ತುಗಳನ್ನು ನಾವೇನಂತ ಕರಿತೀವಿ ಇವು. ಇನ್ನು ಜೊತೆಗೆ ತೃತೀಯ ಆರ್ಥಿಕ ಉದ್ಯೋಗಗಳೆಂದರೆ ಪ್ರಾಥಮಿಕ ಮತ್ತು ದ್ವಿತೀಯ ವೃತ್ತಿಗಳೇ ಪೂರಕವಾಗಿದ್ದು ಎಲ್ಲ ಬಗೆಯ ಸೇವೆಗಳು, ಚಿಲ್ಲರೆ ವ್ಯಾಪಾರಗಳು, ಬ್ಯಾಂಕಿಂಗ್, ಮನೋರಂಜನೆ, ವಿದ್ಯಾಭ್ಯಾಸ, ಆರೋಗ್ಯ, ಸಾರಿಗೆ, ಸಂಪರ್ಕ ಅಂತವನ್ನು ಒಳಗೊಂಡಿರ್ತದೆ. ಇನ್ನು ಚತುರ್ಥಿ ಆರ್ಥಿಕ ಅಂತಂದರೆ ಸಾಫ್ಟ್ವೇರ್, ಕ್ರೀಡೆ, ಮನೋರಂಜನೆ ಮೊದಲಾದ ಜ್ಞಾನ ಮೊದಲಾದವನ್ನು ಸಂಬಂಧಿಸಿದಂತೆ ಇಲ್ಲಿ ನಾವು ಆರ್ಥಿಕವನ್ನು ಕಾಣ್ತೀವಿ. ಇನ್ನು 2 ಅಂಕದ ಒಂದು ಪ್ರಶ್ನೆ ಬರೋದರಿಂದ ನಾನು ಇಂಪಾರ್ಟೆಂಟ್ ಅದನ್ನು ಹೇಳ್ತೀನಿ ನೋಡಿ. ಮರಕಡಿ ಉದ್ಯಮ ಸಂತೋಷ ಏಕೆ ಹೆಚ್ಚು ಅಭಿವೃದ್ಧಿ ಆಯಿತು ಮತ್ತು ಗಣಿಗಾರಿಕೆ ವಿಧಗಳನ್ನು ಬರೆಯಿರಿ. ತೆರಿಗೆ, ಅಂತರ್ಗೋಯಗಳು ಮತ್ತು ಸುರಂಗ. ಇನ್ನು ಈ ರೀತಿ ನೀವು ಉತ್ತರವನ್ನು ಇಲ್ಲಿ ಬರಿತಾ ಹೋಗಬೇಕು. ಇನ್ನು ನಾನು 5 ಅಂಕ ಈ ಪ್ರಶ್ನದ ಮೇಲೆ ಬರೋದಿಲ್ಲ. ಅಧ್ಯಾಯ 4ಕ್ಕೆ ಹೋಗ್ತೀನಿ. ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ ಒಟ್ಟು 6 ಅಂಕಗಳು ಬರ್ತವೆ. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕ ಒಂದು ಪ್ರಶ್ನೆ ಇಲ್ಲ, 5 ಅಂಕದ 1. ಸೊ ಹಾಗಾಗಿ 6 ಅಂಕಗಳು ಈ ಪಾಠದ ಮೇಲೆ ಬರ್ತವೆ. ಸೊ ಇಲ್ಲಿ ನಿಮ್ಗೆ 1 ಅಂಕದ ಪ್ರಶ್ನೆ 1ಅನ್ನು ನೋಡ್ತಾ ಹೋದಾಗ ಇಲ್ಲಿ ಸ್ವಾಭಾವಿಕ ಹೆದ್ದಾರಿಗಳಂದರೆ ಸಾಗರ ಮಾರ್ಗಗಳು ಅಂತ ಕರಿತೀವಿ. ಇನ್ನು ಇಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ 1 ಮತ್ತು 3 ನೋಡ್ತೀರಿ. ಟೆಲಿಗ್ರಾಮ್, ಶಾಮೆಲಿಸ್ ಮೋರ್ಸ್, ದೂರವಾಣಿ ಅಲೆಕ್ಸಾಂಡರ್ ಗ್ರಾಹಂ ಬೆಲ್, ದೂರದರ್ಶನ ಜಾನ್ ಬೋಗ್ ಬ್ಲೇರ್ಡ್, ರೇಡಿಯೋ ಮಾರ್ಕೋನಿ, ಬಣ್ಣದ ದೂರದರ್ಶನ ಮೆಟ್ರಮಾರ್ಕ್, ಉಗಿಯಂತ್ರ ಜೇಮ್ಸ್ ವೆಟ್. ಅಂದರೆ ಯಾರು ಕಂಡಿಡ್ದಾರೆ ಏನು ಅಂಥೇಳಿ ಅದನ್ನು ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಆಗಿ ಬರುವಂಥದ್ದು 2 ಅಂಕ ಪ್ರಶ್ನೆ 1 ಇಲ್ಲ, 5 ಅಂಕ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಬರ್ತದೆ. ಅದೇ ಸಾರಿಗೆ ಮಹತ್ವ ಕುರಿತು ಬಗ್ಗೆ ಬರೆಯಿರಿ ಅಥವಾ ಸಮೂಹ ಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿರಿ ಅಂತೇಳಿ ಇಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿವೆ. ಸೊ ಇವುಗಳನ್ನು ಗಮನಿಸ್ತಾ ಹೋಗಿ. ಇನ್ನು 5ನೇ ಅಧ್ಯಾಯ ಮಾನವ ವಸತಿಗಳು. ಸೊ ಇಲ್ಲಿ ಒಟ್ಟು 3 ಅಂಕ ಬರ್ತದೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಹಾಗಾದರೆ 1 ಅಂಕದಲ್ಲಿ ಕೊಪ್ಪಲು ಅಂದರೆ ಸಣ್ಣ ಹಳ್ಳಿಗಳು. ಇನ್ನು ಕಾರ್ಬನೇಸ್ ಅಂದರೆ ಪ್ಯಾಟ್ರಿಕ್ ಗ್ರಿಡ್ಡಿಸ್, ಮೆಗೋಪೋಲಿಸ್ ಜೀನ್ ಗೋಟ್ಮನ್ ಅಂತ ಹೇಳ್ತೀವಿ. ಏನು ಏನು ಹೋಗು ರಾಕು, ರಾಕೇಶ ಅವನಿಗೆ ಚಟಿ ಕಳ್ಬಿಡು. ಇನ್ನು 2 ಅಂಕದ ಒಂದು ಪ್ರಶ್ನೆ ಅಂತಂದಾಗ ಇಲ್ಲಿ ಶೈಕ್ಷಣಿಕ ನಗರಗಳು ಎಂದರೇನು ಉದಾಹರಣೆ ಕೊಡಿ ಅಂತೇಳಿ ಮಾದರಿ ಪ್ರಶ್ನೆ 1ರಲ್ಲಿದೆ. ಇನ್ನು ಇಂಪಾರ್ಟೆಂಟನ್ನು ನೋಡ್ತಾ ಹೋದಾಗ ಪ್ರವಾಸಿ ತಾಣಗಳೆಂದರೆ ಉದಾಹರಣೆ ಕೊಡಿ. ಇನ್ನು ತ್ರಿಕೋನಾಕಾರ ವಸತಿಗಳ ಉದಾಹರಣೆ ಕೊಡಿ ಅಂಥೇಳಿ ಇಲ್ಲಿದೆ. 5 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರೋದಿಲ್ಲ. ಸೊ ಉತ್ತರಗಳನ್ನು ನೀವೆಲ್ಲರೂ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಅಧ್ಯಾಯ ಜನಸಂಖ್ಯೆ, ಭಾರತ ಜನಸಂಖ್ಯೆ. ಇಲ್ಲಿ 11 ಅಂಕಗಳು ಬರ್ತವೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಬರೋದಿಲ್ಲ, 5 ಅಂಕದ 2 ಪ್ರಶ್ನೆಗಳು ಬರೋದ್ರಿಂದ ನೇರವಾಗಿ ನಾನು ಇಂಪಾರ್ಟೆಂಟ್ ಇರೋದನ್ನು ನಿಮಗೆ ತೆಗೆದುಕೊಂಡು ಹೋಗ್ತೀನಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋದಾಗ ನಿಮಗೆ ಇಲ್ಲಿ ನೋಡಿ, ಮಕ್ಕಳು ಮತ್ತು ವೃದ್ಧರು ಮಾದರಿ ಪ್ರಶ್ನೆ 1ರಲ್ಲಿ ಬಂದಿದೆ. ಅತ್ಯಧಿಕ ಜನಸಂಖ್ಯೆ, ಜೊತೆಗೆ ಹಳ್ಳಿಗಳಿಂದ ಹಳ್ಳಿಯ ವಲಸೆ ಅಂದರೆ ಸ್ತ್ರೀ ವಲಸೆ ಅಂತ ಕರಿತೀವಿ. ಕುಟುಂಬ ಕಲ್ಯಾಣ ಯೋಜನೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ. ಸೊ ಇವು 3 ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅಂತ ಹೇಳ್ತೀನಿ. ಇನ್ನು 2 ಅಂಕ ಪ್ರಶ್ನೆ ಬರಲ್ಲ. 5 ಅಂಕದ 2 ಪ್ರಶ್ನೆಗಳಂತಂದಾಗ ಒಂದೇದು ಭಾರತ ಜನಸಂಖ್ಯೆ ಬೆಳವಣಿಗೆ ಪ್ರವೃತ್ತಿ ವಿವರಿಸಿ, ಜೊತೆಗೆ ಭಾರತ ತೀವ್ರ ಜನಸಂಖ್ಯೆ ಬೆಳವಣಿಗೆ ಕಾರಣ ಅಂಶಗಳನ್ನು ವಿಶ್ಲೇಷಿಸಿ, ಜೊತೆಗೆ ಭಾರತ ತೀವ್ರ ಜನಸಂಖ್ಯೆ ಬೆಳವಣಿಗೆ ಉಂಟಾಗುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ, ವಲಸೆ ಎಂದರೇನು, ವಲಸೆ ವಿಧಗಳನ್ನು ಬರೆಯಿರಿ, ವಲಸೆ ನಿಯಂತ್ರಿಸುವ ಕೈಗೊಂಡ ಕ್ರಮಗಳನ್ನು ಇರಿಸಿ. ಇವು ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇನ್ನು ಅಧ್ಯಾಯ 7 ಭೂಜಲ ಸಂಪನ್ಮೂಲಗಳು. ಒಟ್ಟು
ಭೂಜಲ ಮತ್ತು ಜಲ ಸಂಪನ್ಮೂಲಗಳು. ಒಟ್ಟು ಇಲ್ಲಿ 9 ಅಂಕಗಳು, 2 ಅಂಕ, 1 ಅಂಕಕ್ಕೆ ಸಂಬಂಧಿಸಿದಂತೆ 1 ಅಂಕದ 2 ಮತ್ತು 5 ಅಂಕದ 1 ಪ್ರಶ್ನೆ. ಇಲ್ಲಿ ನೋಡಿ, ಕ್ಷೇತ್ರ ಆಧಾರದ ಮೇಲೆ ಭಾರತ ಭೂಪ್ರದೇಶದ ಸರಿಯಾದ ಇಳಿಕೆ ಕ್ರಮ. ನಿಮ್ಮ ಪೂರ್ವ ಸಿದ್ಧತೆ ಪ್ರಶ್ನೆ ಬಂದಿತ್ತು. ನಿವ್ವಳ ಪ್ರದೇಶ, ಬಿತ್ತನೆ ಪ್ರದೇಶ, ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯುವ ಭೂಮಿ, ಬಿಳುವು ಭೂಮಿ. ಇನ್ನು ಮುಂದೆ ನಾನು ಇಲ್ಲಿ ಹೋಗ್ತೀನಿ ನೋಡಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಹೇಳಿಕೆ ಇದೆ ನೋಡಿ. ಭಾರತೀಯ ಕೃಷಿ ನೀರಾವರಿ ಸೌಲಭ್ಯ ಅತ್ಯವಶ್ಯಕ. ಭಾರತ ನಿಯಮಿತ ನಿರೀಕ್ಷಿತ ಅಕಾಲಿಕ ಮಳೆ ಸ್ವರೂಪ ಬರಗಾಲ ಸಂಭವನೀಯತೆ, ಇದು ಇಂಪಾರ್ಟೆಂಟ್ ಬಂದಿರುವಂಥದ್ದು. ಇನ್ನು ಇಲ್ಲಿ ಒಂದು ಕೆಳಗಿನ ಯಾವುದಾದ್ರೂ ಸರಿಯಾದ ಹೊಂದಾಣಿಕೆ ಅಂತಂದರೆ ಆಣೆಕಟ್ಟುಗಳು ಜಲಾಶಯದಲ್ಲಿ ಆಲಮಟ್ಟಿ ಇದು ಏನಾಗಿದೆ, ಇದು ಲಾಲಬುದ್ರಿ ಶಾಸ್ತ್ರಿ ಇದೆ. ಬರಕ್ರಾನಂಗಲ್, ಗೋವಿಂದ ಸಾಗರ್, ನಾರಾಯಣಪುರ, ಬಸವಸಾಗರ, ತುಂಗಭದ್ರಾ ಅಣೆಕಟ್ಟು, ಪಂಪಸಾಗರ ಇವು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ದಾಮೋದರ ನದೀಕರಣ ಸಂಸ್ಥೆ ಸ್ಥಾಪನೆಗೊಂಡಿದ್ದು 1948ರಲ್ಲಿ. ಇನ್ನು ಹನಿ ನೀರಾವರಿ ಮೂಲತಃ ಇಸ್ರೇಲ್ದಿಂದ ಬಂದಿರುವಂಥದ್ದು. ಬಾಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿ ನಿರ್ಮಾಣ ಆಗಿದೆ. ಸೊ ಇವೆಲ್ಲ ಯಾವ ರೀತಿ ಇಂಪಾರ್ಟೆಂಟ್ ಅಂತೇಳಿ. ಇನ್ನು 2 ಅಂಕದ ಭಾರತದಲ್ಲಿ ನೀರಾವರಿ ಪ್ರಮುಖ ಮೂಲಗಳಂದರೆ ಬಾವಿ, ಕೆರೆ, ಕೊಳವೆ, ಕೆರೆಗಳು, ತುಂತುರು ನೀರಾವರಿ ಇವೆಲ್ಲವೇನಪ್ಪ ಅಂತಂದರೆ ನೀರಾವರಿಯ ಮೂಲಗಳು ಅಂತ ಹೇಳ್ತೀವಿ. ಇನ್ನು ವಿವಿಧ ನದೀಕರಣ ಯೋಜನೆ ಉದ್ದೇಶ ಅಂತಂದರೆ ನೀರಾವರಿ ಪೂರೈಕೆ, ವಿದ್ಯುತ್ ಶಕ್ತಿ, ಪ್ರವಾಹ ನಿಯಂತ್ರಣ, ಮಣ್ಣಿನ ಒಂದು ಸಂರಕ್ಷಣೆ, ಅರಣ್ಯೀಕರಣ, ಕುಡಿಯುವ ನೀರಿನ ಪೂರೈಕೆ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ನೀರಿನ ಸಮಸ್ಯೆ ಕುರಿತು ಉದಾಹರಣೆ ಕೊಡಿ ಅಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. 5 ಅಂಕದ 1 ಪ್ರಶ್ನೆ ಬರೋದರಿಂದ ಇಲ್ಲಿ ಭಾರತದ ವಿವಿಧ ಭೂ ಬಳಕೆ ಮಾದರಿಯನ್ನು ಸಂರಕ್ಷಣೆ, ಭೂ ಸಾಮರ್ಥ್ಯದ ಪ್ರಾಮುಖ್ಯತೆ ಚರ್ಚಿಸಿ, ಜೊತೆಗೆ ಮಳೆ ನೀರಿನ ಕೊಯ್ಲು ಬಗ್ಗೆ ಸವಿವರವಾಗಿ ವಿವರಣೆ ನೀಡಿ ಅಂತ ಕೊಡ್ತಾರೆ. ಇನ್ನು 8ನೇ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅಂತಂದರೆ, ವಿದ್ಯಾರ್ಥಿಗಳೇ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲಬಲ್ ಇದೆ. ಸೊ ನಾನು ಈ PDF ಅಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಜಿಯೋಗ್ರಫಿ ಎಕ್ಸಾಮನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 8ನೇ ಅಧ್ಯಾಯವನ್ನು ಮುಗಿಸಿ ನಾನು ಈ ವಿಡಿಯೋನ ಕೊನೆ ಮಾಡ್ತೀನಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ನೋಡಿದಾಗ ಸಾಂಬಾರು ಪದಾರ್ಥಗಳಾಗಿ ಕರಿಮೆಣಸು ಇಂಪಾರ್ಟೆಂಟ್ ಕ್ವಶನ್ನು. ಕೊಳೆ ಬೇಸಾಯ ಅಂದರೆ ಕಬ್ಬು ಅಂತ ಹೇಳ್ತೀವಿ. ಜೊತೆಗೆ ನಡು ಫಸಲು ಬೆಳೆ ತರಕಾರಿಗಳು ಅಂತ ಹೇಳ್ತೀವಿ. ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋದ್ರಿಂದ 2 ಅಂಕದ ಪ್ರಶ್ನೆ ಇಲ್ಲಿ ಬರೋದಿಲ್ಲ. 5 ಅಂಕದ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ವ್ಯವಸಾಯ ಮಹತ್ವ ಕುರಿತು ಬರೆಯಿರಿ. ಇನ್ನು ಭಾರತದ ರೂಢಿಯಲ್ಲಿರುವ ಪ್ರಮುಖ ಕೃಷಿ ವಿಧಾನಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಹಸಿರು ಕ್ರಾಂತಿ ಎಂದರೇನು ಅನುಕೂಲ ಕುರಿತು ಬರೆಯಿರಿ. ಮಾದರಿ ಪ್ರಶ್ನೆ 3ರಲ್ಲಿದೆ. ಜೊತೆಗೆ ಗೋಧಿ ಬೆಳೆ ಅವಶ್ಯದ ಭೌಗೋಳಿಕ ಅಂಶಗಳನ್ನು ತಿಳಿಸಿ. ಇನ್ನು ಚಹಾ ಬೇಸಾಯ ಬೇಕು ಭೌಗೋಳಿಕ ಅಂಶಗಳು, ಕಾಫಿ ಬೇಸಾಯಕ್ಕೆ ಭೌಗೋಳಿಕ ಪ್ರಮುಖ ಅಂಶಗಳು ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಭೌಗೋಳಶಾಸ್ತ್ರದ ಒಂದು ಪಾಸಿಂಗ್ ಪ್ಯಾಕೇಜ್ ವಿದ್ಯಾರ್ಥಿಗಳೇ. ಇದರ ಒಂದು PDF ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತದೆ, ಲಭ್ಯವಿದೆ. ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ. ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.